ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸದ ಜಿಲ್ಲಾ ಆಡಳಿತಕ್ಕೆ, ರಾಜ್ಯಪಾಲರ ಭೇಟಿಗೆ ಅನುಮತಿ ನೀಡದ ಜಿಲ್ಲಾ ಆಡಳಿತಕ್ಕೆ, ಮಹಿಳಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಸ್ಪಂದನೆ ನೀಡಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ವಿದ್ಯಾರ್ಥಿನಿಯರಿಗೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಅನ್ಯಾಯ ಮಾಡಿದ ವಿಸಿ ಅವರಿಗೆ ಧಿಕ್ಕಾರ ಧಿಕ್ಕಾರ. ವಿದ್ಯಾರ್ಥಿಗಳನ್ನು ಕರ್ಕೊಂಡು ಪ್ರತಿಭಟನೆ ಮಾಡಕ್ಕೆ ಬಂದಿದೆ ಸರ್ ಜಿಲ್ಲಾಧಿಕಾರಿ ಕಚೇರಿ. ಯಾಕೆ ಸರ್, ಏನು ಸಮಸ್ಯೆ ಆಗೈತಿ? ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PhD ಪ್ರದಾನ ಮಾಡುವಂಥ ಸಂದರ್ಭದಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ತಮಗೆ ಯಾರಿಗೆ ಬೇಕೋ ಅಂಥ ವಿದ್ಯಾರ್ಥಿಗಳಿಗೆ PhD ಪ್ರದಾನ ಮಾಡುವಂಥದ್ದು ಹಾಗೂ ಯಾರು ನಿಯತ್ತಾಗಿ ಮತ್ತು ಭಾಳ ಅದ್ಭುತವಾಗಿ ವಿಷಯವನ್ನು ಮಂಡನೆ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡುವಂಥ ಸಾಕಷ್ಟು ಪ್ರಕರಣಗಳು ನಮ್ಮ ಮುಂದೆ ಇರುವಾಗಲೂ ಕೂಡ ನಿನ್ನೆ ರಾಜ್ಯಪಾಲರು ಏನು ವಿಜಯಪುರ ನಗರದ ಭೇಟಿಯಲ್ಲಿದ್ದರು. ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಕಾನ್ವೊಕೇಶನ್ ಏನಿತ್ತು ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಫೋನ್ ಮಾಡಿ ಕೂಡ ಹೇಳಿದರು, ಇಲ್ಲ ಸರ್ ನಮ್ಮದು ವಿದ್ಯಾರ್ಥಿಗಳಿಗೆ ನಾವು PhD ಪ್ರದಾನಕ್ಕೆ ಏನು ಬೇಕಾಗಿತ್ತಲ್ಲ ಅದೆಲ್ಲವನ್ನು ನಾವು ನೀಡಿದ್ದೀವಿ, ಸೈನ್ ಮಾಡ್ದೇ ಸತಾಯಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೇಳಿ ಕೂಡ ಬಂತು. ಈ ವಿಷಯವಾಗಿ ನಾವು ಕೂಡ ಸಾಕಷ್ಟು ಬಾರಿ ಫೋನ್ ಮುಖಾಂತರ ಕೇಳಿದಾಗ ಅಲ್ಲಿ ಗೈಡು ಮತ್ತು VC ಅವ್ರ ನಡುವೆ ಸಾಕಷ್ಟು ಜಟಾಪಟಿ ಇರೋದ್ರಿಂದ ಇವರಿಬ್ಬರ ನಡುವೆ ವಿದ್ಯಾರ್ಥಿಗಳನ್ನ ಬಲಿ ಕೊಡುವಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಜನರ ಜೊತೆ ಮಾತಾಡಿ ಅದಾದಮೇಲೆ ಅವರು ಅಲ್ಲಿ ಸಾಕಷ್ಟು ಫ್ಯಾಕಲ್ಟಿಗಳ ಜೊತೆ ಮಾತಾಡಿದ್ಮೇಲೆ ಒಂದು ಸ್ವಲ್ಪ ವಿದ್ಯಾರ್ಥಿಗಳ ಸೈನ್ ಮಾಡಿ ಕೆಲವೊಬ್ಬರದ್ದು ಹಾಗೆ ಇಟ್ಟಿರುವಂಥದ್ದು ಕೂಡ ವಿಷಯ ನಮ್ಗೆ ಗೊತ್ತಾಗಿದೆ. ವಿದ್ಯಾರ್ಥಿಗಳಿಗೆ ಸಾಕಷ್ಟು ದಿನಗಳಿಂದ ಈ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದಲ್ಲಿ ನಿರಂತರವಾಗಿ ಕಿರುಕುಳ ಕೊಡ್ತಿರೋ ಬಗ್ಗೆ ಈ ಹಿಂದೆ ಕೂಡ ವರದಿಗಳಾಗಿತ್ತು. ಅದು ದೊಡ್ಡ ಮಟ್ಟದ ಸುದ್ದಿ ಕೂಡ ಆಗಿತ್ತು. ಹಾಗೆ ಒಂದಷ್ಟು ನಾನ್ ಟೀಚಿಂಗ್ ಫ್ಯಾಕಲ್ಟಿ ಕೂಡ ಇಲ್ಲಿ ತಗೊಂಡ್ಬಂದು ದಯಾಮರಣಕ್ಕೆ ಅರ್ಜಿ ಕೊಟ್ಟಿರುವಂಥ ಪ್ರಕರಣಗಳು ಇರೋದ್ರಿಂದ ಹೊಸದಾಗಿ ಏನು VCಗಳು ಬಂದಿದ್ದಾರೆ, ಇವರು ಆಡಿರುವಂಥದ್ದೇ ಚೆಲ್ಲಾಟ ಆಗಿರೋದ್ರಿಂದ ಬಡ ವಿದ್ಯಾರ್ಥಿಗಳು, ಬಡ ಹೆಣ್ಣು ಮಕ್ಕಳ ವಿರುದ್ಧ ಇವರು ಸಾಕಷ್ಟು ಪಿತೂರಿಗಳನ್ನು ಮಾಡಿ PhD ಪ್ರದಾನ ಮಾಡ್ದೇ ಸಾಕಷ್ಟು ಸತಾಯಿಸುವಂಥ ಕೆಲಸ ಕೂಡ ಆಗಿದೆ. ಈ ಬಾರಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳ ಸಹಿ ಮಾಡ್ದೇ ಹಾಗೆ ಪೆಂಡಿಂಗ್ ಇಟ್ಟು ಮುಂದಿನ ವರ್ಷಕ್ಕೆ ಅವ್ರನ್ನ ಮತ್ತೆ ನೀವು ಬರುವಂತ ಹೇಳುವಂಥ ಕೆಲಸ ಕೂಡ ಆಗಿರೋದ್ರಿಂದ ಸಾಕಷ್ಟು ನಿಯಮಗಳನ್ನು ಗಾಳಿಗೆ ತೂರಿ PhD ಪ್ರದಾನ ಮಾಡೋ ಸಂದರ್ಭದಲ್ಲಿ ಕೂಡ ಲೋಪದೋಷಗಳಾಗಿದ್ದು ಹಾಗೂ PhD ಏನು ಪ್ರವೇಶ ಪರೀಕ್ಷೆಗಳಲ್ಲೂ ಕೂಡ ಸಾಕಷ್ಟು ಬಾರಿ ಲೋಪದೋಷಗಳಾಗಿರೋ ಕಂಡು ಬಂದರೂ ಕೂಡ ಅಧಿಕಾರಿಗಳು ಸಾಕಷ್ಟು ಮೌನವನ್ನು ತೋರಿದಿರೋದಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ಮತ್ತು ದಲಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡಿದರೆ. ಹೀಗಾಗಿ ನಾವು ವಿದ್ಯಾರ್ಥಿಗಳನ್ನ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ದೂರು ಸಲ್ಲಿಸುವ ಸಲುವಾಗಿ ಇವತ್ತು ನಾವು ಬಂದಿದ್ದೀವಿ. ಹೀಗಾಗಿ ಇವತ್ತು ಏನು VC ಆಗಿ ಕೆಲಸ ಮಾಡ್ತಾ ಇದ್ದಾರೆ ವಿಜಯ ಕೋರಿಶೆಟ್ಟಿ ಅವರು ತಮ್ಮ ಸ್ವಹಿತಾಸಕ್ತಿಗಾಗಿ ಮಾತ್ರ ಕೆಲಸ ಮಾಡ್ತಿರೋದು ಕಂಡು ಬಂದಿರೋದ್ರಿಂದ ಬಡ ವಿದ್ಯಾರ್ಥಿಗಳು ಅವರ ಮೇಲೆ ಸಾಕಷ್ಟು ವಿಶ್ವಾಸ ಇಟ್ಟು ಅವ್ರನ್ನ ಇವತ್ತು ಒಪ್ಕೊಂಡ್ರೂ ಕೂಡ ಅವರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ನಾವು ಈ ವಿಷಯದಲ್ಲಿ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಕುಲಸಚಿವರ ನಡೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸದೆ ಹೋದಲ್ಲಿ ಅವ್ರ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ VC ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ ತಮ್ಮ ಹೆಸರು? ಚನ್ನಕಟ್ಟಿಮುನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ. ಇವತ್ತಿನ ಒಂದು ವಿದ್ಯಾರ್ಥಿ ನಾಯಕರಾಗಿ ಸರ್ ಇವತ್ತು ಒಂದು ಯೂನಿವರ್ಸಿಟಿಯಲ್ಲಿ ಈ ತರ ಭ್ರಷ್ಟಾಚಾರ ನಡೀತಿದೆ ಸರ್, ಇದಕ್ಕೆ ಏನಂತೀರಿ ಸರ್? ಒಂದು ಪದವಿ ಕೊಡಲು ಒಂದು ತಾರತಮ್ಯ ದಲಿತರು ಅದು ಈ ತರ ಮಾಡ್ತಾ ಇದಾರೆ, ನಿಮ್ ವಿಚಾರ ಏನು ಸರ್? ಇವತ್ತು ಪ್ರತಿಷ್ಠಿತ ಮಹಿಳಾ ವಿಶ್ವವಿದ್ಯಾಲಯ ಅಂತೇಳಿ ಇವತ್ತೇನು ನಾವು ಕರಿತಾ ಇದೀವಿ, ಆ ವಿಶ್ವವಿದ್ಯಾಲಯದ ಇವತ್ತು ಏನು ವಿದ್ಯಾರ್ಥಿಗಳೇ ಅನ್ಯಾಯ ಆಗಿರ್ತಕ್ಕಂಥದ್ದು, ದಬ್ಬಾಳಿಕೆ ಆಗ್ತಿರ್ತಕ್ಕಂಥದ್ದು, ಏನ್ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದಾರಲ್ಲ, ಇದು ಇವತ್ತಿಂದಲ್ಲ. ಆ ಯೂನಿವರ್ಸಿಟಿ ಸ್ಟಾರ್ಟ್ ಆದಾಗಿಂದನೂ ಕೂಡ ಅಲ್ಲಿ ನಡೀತಾ ಇರ್ತಕ್ಕಂಥ ಹಗರಣಗಳು ಒಂದಲ್ಲ ಎರಡಲ್ಲ. ಅಲ್ಲಿರ್ತಕ್ಕಂಥ ಗೈಡ್ಗಳೇನಿದಾವೆ ಮಹಿಳೆಯರ ಮೇಲೆ ಅನಾಚಾರ ಮಾಡಿರ್ತಕ್ಕಂಥದ್ದು ಬಯಲಿಗೆಳೆದಿದೆ. ಅಲ್ಲಿ ವಿಷಿಗಳು ಎಷ್ಟೋ ವಿಷಿಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ರು ಕೂಡ ಸುಮಾರು ಸಾರಿ ಬಯಲಿಗೆ ಬಂದ್ರು ಕೂಡ ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ಅಳುಕಿಲ್ದೆ, ಅವರಲ್ಲಿ ಒಂದು ಏನು ಮಾನವೀಯತೆ ಇಲ್ಲದೆ ಇವತ್ತು ದುಡ್ಡು ಹೊಡೆಯುವಂತ ಒಂದು ಪ್ರಕ್ರಿಯೆಯಲ್ಲಿ ಮತ್ತೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುವಂತ ಪ್ರಕ್ರಿಯೆಯಲ್ಲಿ ಇವತ್ತು ಏನ್ ತೊಡಗಿದ್ದಾರೆ ಅದನ್ನ ವಿರೋಧಿಸಿ ನಾವು ಸುಮಾರು ಸಾರಿ ಹೋರಾಟ ಕೂಡ ಮಾಡಿದ್ದೀವಿ. ರಾಜ್ಯದ ಪ್ರತಿ ಮುಖ್ಯಮಂತ್ರಿ ಹಿಡ್ಕೊಂಡು ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಕೂಡ ಮನವಿ ಕೊಟ್ಟಿದ್ವಿ, ಹೋರಾಟ ಮಾಡಿದ್ವಿ. ನಾವ್ ಎಷ್ಟು ಹೋರಾಟ ಮಾಡಿದೀವಪ್ಪ ಅಂತಂದ್ರೆ ಇವತ್ತು ಯಾರು ಕೂಡ ಲೆಕ್ಕ ಇಡ್ಲಕ್ ಸಾಧ್ಯತೆ ಇಲ್ಲ. ಆದ್ರೂ ಕೂಡ ಇವತ್ತು ಅಷ್ಟೆಲ್ಲ ಇದ್ರೂ ಕೂಡ ಇವತ್ತು ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವಾರ್ಡ್ ಇಡೀ ದೇಶದಲ್ಲಿ ಯಾವ ಯೂನಿವರ್ಸಿಟಿಯಲ್ಲೂ ಕೊಡ್ಲಕ್ ಸಾಧ್ಯತೆ ಇಲ್ಲ. ಇಲ್ಲಿ ನಿಯಮಗಳು UGC ನಿಯಮಗಳನ್ನ ಇವತ್ತು ಪಾಲನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಆ ವಿದ್ಯಾರ್ಥಿಗಳು ಏನೇ ಒಂದು ಗೈಡ್ಲೈನ್ಸ್ ಮೂಲಕ ಅವರು ಏನೋ ಸಬ್ಮಿಟ್ ಮಾಡಿದ್ರು ಕೂಡ ಅವು ಯಾವನು ಗಣನೆಗೆ ತೆಗೆದುಕೊಳ್ಳದೆ ಇವತ್ತು ತಮ್ಮ ಮನಸ್ಸಿಗೆ ಬಂದಾಗೆ ತಮ್ಗೆ ಯಾರು ರಿಲೇಷನ್ ಇರ್ತಾರೆ, ತಮ್ಗೆ ಯಾರು ಬೇಕಾಗಿರ್ತಾರೆ, ಅವರ ಬೇಡಿಕೆಗಳನ್ನ ಯಾರು ಈಡೇರಿಸ್ತಾರೆ
ಆ ಈಡೇರಿಸ್ತಕ್ಕಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇವತ್ತು ಅವರೆಲ್ಲರಿಗೂ ಕೂಡ ಇವತ್ತು ಗಡಿಸಿ ಕೊಡುವಂತದ್ದು, ಇವತ್ತೇನು PhD ಅವಾರ್ಡ್ ಕೊಡುವಂತದ್ದು, ಇದು ಇವತ್ತು ಕಾನೂನು ಸಹಿತವಾಗಿ ಅಪರಾಧ ಮಾಡಿರ್ತಕ್ಕಂಥದ್ದು ಇವತ್ತು ಪತ್ರಿಕಾ ಮಾಧ್ಯಮ ಮೂಲಕ ಇವತ್ತು ಎಲ್ಲ ಹೋರಾಟ ಜನಪ್ರತಿನಿಧಿಗಳ ಮೂಲಕ ಇವತ್ತು ಬಯಲಿಗೆ ಬಂದಿದೆ. ಆದ್ರೂ ಕೂಡ ನಾವು ನಿನ್ನೆ ರಾಜ್ಯಪಾಲರು ನಮ್ಮ ಒಂದು ಯೂನಿವರ್ಸಿಟಿಯ ಒಂದು ಉದ್ಘಾಟನೆ ಸಮಾವೇಶ ಬಂದಿರತಕ್ಕಂತ ಸಂದರ್ಭದಲ್ಲಿ ನಾವು 2 ದಿನದಿಂದ SP ಅವ್ರನ್ನ ಹಿಡ್ಕೊಂಡು ಜಿಲ್ಲಾಡಳಿತ ಹಿಡ್ಕೊಂಡು ಪ್ರತಿಯೊಬ್ಬ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಹಿಡ್ಕೊಂಡು ಎಲ್ಲರಿಗೂ ಕೂಡ ನಾವು ಭೇಟಿಯಾಗಿ ಕರೆ ಮೂಲಕ ನಮ್ಗೆ ಇವತ್ತು ಅವಕಾಶ ಕೊಡ್ರಿ, ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಡೆದಿರ್ತಕ್ಕಂತ ಅನಾಚಾರಗಳನ್ನ, ಭ್ರಷ್ಟಾಚಾರಗಳನ್ನ, ವಿದ್ಯಾರ್ಥಿಗಳಿಗೆ ಏನ್ ಇವತ್ತು ಅನ್ಯಾಯ ಮಾಡ್ತಿದ್ದಾರೆ, ಏನ್ ಇವತ್ತು ಅವರು ಇವತ್ತು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಾವು ಮಾತಾಡ್ಬೇಕಾಗಿದೆ. ನಮ್ಮ ಒಂದು ಕಳಕಳಿಯ ವಿನಂತಿ ಇದೆ ಅಂತೇಳಿ ನಾವು ಸುಮಾರು ಸರ್ತಿ ಅವರಿಗೆ ಭೇಟಿ ಕೊಟ್ಟು ನಾವು ಮಾತಾಡಿದ್ರು ಕೂಡ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕುವಂತದ್ದು, ಏನು ಇವತ್ತು ವಿದ್ಯಾರ್ಥಿಗಳಿಗೆ ಭೇಟಿ ನೀಡದೇ ಇರತಕ್ಕಂತ ಸರ್ವಾಧಿಕಾರ ಇವತ್ತು ಧೋರಣೆ ಏನಿದೆಯಲ್ಲ, ಅದನ್ನ ಖಂಡಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ಬೇಕಂತೇಳಿ ನಾವು ಇವತ್ತು ಬಂದಿದೀವಿ. ಅಲ್ಲಿ SC/ST ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಸಮಾಜ ಕಲ್ಯಾಣದಿಂದ ಸುಮಾರು 15,000 ರೂಪಾಯಿ ಯೂನಿವರ್ಸಿಟಿಗೆ ಇವತ್ತು ದುಡ್ಡು ಹಾಕ್ತಾ ಇದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಬರೇ 10,000 ರೂಪಾಯಿ ನೀಡಿ ಇನ್ನೂ 5,000 ರೂಪಾಯಿನ ಯೂನಿವರ್ಸಿಟಿ ಅಕೌಂಟ್ ಅಲ್ಲೇ ಇಟ್ಕೊಂಡು ಇವತ್ತು ಮೋಸ ಮಾಡಿರ್ತಕ್ಕಂಥದ್ದು. SC/ST ವಿದ್ಯಾರ್ಥಿಗಳಿಗೆ ಇವತ್ತು ಲ್ಯಾಪ್ಟಾಪ್ ನೀಡದೇ ಇರತಕ್ಕಂಥದ್ದು. ಮತ್ತೆ ಅಲ್ಲಿ ಜನರಲ್ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ತಂಬಿಲ್ಲಲ್ಲಿ. ಆದ್ರೆ SC/ST ವಿದ್ಯಾರ್ಥಿಗಳು ಪ್ರತಿದಿನ ಕೂಡ ತಮ್ಮ ಮಾಡ್ಬೇಕು, ಯಾರು ತಮ್ಮ ಮಾಡಿಲ್ಲ ಅವ್ರಿಗೆ ಇವತ್ತು ದುಡ್ಡು ಕಟ್ ಮಾಡ್ಕೊಳ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು SC/STಗಳ ಮೇಲೆ ಬಲವಾಗಿ ಹೇರ್ತಕ್ಕಂತ ಒಂದು ಏನು ವ್ಯವಸ್ಥೆ ಇದೆಯಲ್ಲ, ಇದನ್ನ ಖಂಡಿಸಿ ನಾವು ಇವತ್ತು ನಿನ್ನೆನೆ ರಾಜ್ಯಪಾಲರಿಗೆ ಇವತ್ತು ಭೇಟಿ ಆಗ್ಬೇಕಾಗಿತ್ತು. ನಮ್ಗೆ ಅವಕಾಶ ಸಿಕ್ಕಿಲ್ಲ. ಇವತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಒಂದು ಏನು ಬೇಜವಾಬ್ದಾರಿತನ, ಇವತ್ತು ಅವರ ಒಂದು ಸರ್ವಾಧಿಕಾರದ ಧೋರಣೆ ಏನಿದೆ ಅದರ ಒಂದು ಫಲವಾಗಿ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಡಳಿತದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮೂಲಕ ಇವತ್ತು ರಾಜ್ಯಪಾಲರಿಗೆ ಇವತ್ತು ಬರೇ ಮನವಿ ಮಾತ್ರ ಮಾಡ್ತಾ ಇದ್ದೇವೆ. ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಆ ವಿದ್ಯಾರ್ಥಿಗಳಿಗೆ ಇವತ್ತು ನ್ಯಾಯ ಕೊಡುವಂತ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟಂತ ರಾಜ್ಯಪಾಲರ ಕಮಿಟಿ ಆಗಿರ್ಬೋದು, UGC ಕಮಿಟಿ ಆಗಿರ್ಬೋದು, ನೀವೇನಾದ್ರೂ ಇವತ್ತು ಕ್ರಮ ಕೈಗೊಳ್ಳಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇಡೀ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡಿ ಇವತ್ತು ಆ ಒಂದು ಯೂನಿವರ್ಸಿಟಿಯನ್ನ ಸಂಪೂರ್ಣವಾಗಿ ನಾವು ಇವತ್ತು ನ್ಯಾಯಯುತವಾಗಿ ನಡೆಸ್ತಕ್ಕಂಥ ಯೂನಿವರ್ಸಿಟಿ ಮಾಡುವವರೆಗೂ ನಾವು ಹೋರಾಟವನ್ನ ನಿರಂತರವಾಗಿ ಇಡ್ತೀವಿ. ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತೇಳಿ ಇವತ್ತು ದ್ರಾವಿಡ ವಿದ್ಯಾರ್ಥಿ ಪರಿಷತ್ ಮೂಲಕ ಮಾಧ್ಯಮ ಮುಖಾಂತರ ಇಡೀ ಜನ ಸಮುದಾಯಕ್ಕೆ ಮತ್ತು ಈ ಭ್ರಷ್ಟ ಅಧಿಕಾರಿಗಳ ವ್ಯವಸ್ಥೆಗೆ ನಾವು ಇವತ್ತ ಮನವಿ ಮಾಡ್ತಾ ಇದ್ದೇವೆ. ಸರ್, ನನ್ನದೊಂದು ಪ್ರಶ್ನೆ ನಿಮ್ಗೆ. ನೀವು ಹೇಳಿದ್ರೆ SC/ST ವಿದ್ಯಾರ್ಥಿಗಳು ಅಷ್ಟೇ ಸಂಬಳ, ಮೈನಾರಿಟಿ ಜನಾಂಗ ಸಂಬಳ ಇದು ರಾಜ್ಯ ಸರ್ಕಾರ ಮಾಡಿದೆವು ಅಥವಾ ಯೂನಿವರ್ಸಿಟಿ ಅವರು ಮಾಡಿದಾರ? ಅದು ಯಾರು ಮಾಡಿದಾರೋ ಅದು ಗೊತ್ತಿಲ್ಲ. ಬಟ್ ನಾವು ಇವತ್ತು ಯೂನಿವರ್ಸಿಟಿ ಕಮಿಟಿಗೆ ಕೇಳ್ಬೇಕಾಗ್ತದೆ. ಕೇಳಿದ್ರೆ ಅವ್ರು ಏನು ಇವತ್ತು ಬಾಲಿಶಾಗಿ ಉತ್ತರ ನೀಡ್ತಾರೆ. ಈ SC/ST ವಿದ್ಯಾರ್ಥಿಗಳು ಅಷ್ಟೇ ದುಡ್ಡು ಬರ್ತದ, ನಾವು ಅವ್ರಿಗೆ ಅಷ್ಟೇ ಮಾಡ್ತೀವಿ ಅಂತೇಳಿ. ಅಂದ್ರೆ SC/ST ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಫೆಲೋಶಿಪ್ ಮೇಲೆ ಇವತ್ತು ಇವ್ರು ಕಣ್ಣು ಇಟ್ಟು ಇವತ್ತು ಆ ಒಂದು ದುಡ್ಡನ್ನ ಇವತ್ತು ಕಟ್ ಮಾಡ್ಕೊಳ್ಳೋ ಮುಖಾಂತರ ಅವ್ರಿಗೆ ಬರ್ತದೆ, ಮೈನಾರಿಟಿ ಅವ್ರಿಗೂ ಬರ್ತದೆ, OBC ಅವರಿಗೆ ಬರ್ತದೆ. ಅಲ್ಲಿ ಕಲಿತಕ್ಕಂಥ ಪ್ರತಿಯೊಬ್ಬ PhD ವಿದ್ಯಾರ್ಥಿಗಳಿಗೂ ಕೂಡ ಇಂತಿಷ್ಟು ಪ್ರಮಾಣದ ಒಂದು ಫೆಲೋಶಿಪ್ ವಿದ್ಯಾರ್ಥಿ ವೇತನ ನೀಡಲೇಬೇಕಂತ ಗೈಡ್ಲೈನ್ಸ್ ಕೂಡ ಇದೆ, ದುಡ್ಡು ಕೂಡ ಬರ್ತಾ ಇದೆ. ಆದ್ರೆ ವಿಶೇಷವಾಗಿ SC/ST ವಿದ್ಯಾರ್ಥಿನಿಯರಿಗೆ ಇವತ್ತು ತೊಂದರೆ ಕೊಡ್ತಕ್ಕಂಥದ್ದು, ಅವ್ರ ಮೇಲೆ ಇವತ್ತು ದಬ್ಬಾಳಿಕೆಯನ್ನ, ತಮ್ಮ ಒಂದು ನೀತಿಯನ್ನ ಇವತ್ತು ಹೇರ್ತಕ್ಕಂಥದ್ದು ಇದೆಯಲ್ಲ, ಅದರ ವಿರುದ್ಧವಾಗಿ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ಯೂನಿವರ್ಸಿಟಿ ಕಮಿಟಿಯನ್ನ ಇವತ್ತು ನಿಯೋಜನೆ ಮಾಡಿ ಅಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು, ಅಲ್ಲಿ ನಡೀತಕ್ಕಂಥ ಏನು ಹೆಣ್ಣು ಮಕ್ಕಳ ಮೇಲೆ ಇವತ್ತು ದೌರ್ಜನ್ಯ, ಇವತ್ತು ಅವ್ರಿಗೆ ಬೇಕಾಗಿರತಕ್ಕಂಥ ವ್ಯವಸ್ಥೆ ಕೊಡದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು PhD ಅವಾರ್ಡ್ ನೀಡಿಲ್ಲ, ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡ್ಬೇಕು. ಆ ಕಮಿಟಿ ಮೂಲಕ ಆ ಭ್ರಷ್ಟತೆಯನ್ನ ಬಯಲಿಗೆಳೆದು ಇಡೀ ರಾಜ್ಯದ ಜನತೆಗೆ ತಿಳಿಸುವಂತ ಕಾರ್ಯ ಆಗ್ಬೇಕು. ಆ ಒಂದು ಭ್ರಷ್ಟತೆಯನ್ನು ಹೊಂದಿರತಕ್ಕಂತ ಅಧಿಕಾರಿಗಳಿಗೆ ಇವತ್ತ ಕ್ರಮ ಆಗ್ಬೇಕು ಅಂತೇಳಿ ನಮ್ಮ ಒಂದು ಬೇಡಿಕೆ ಇದೆ. ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ವಿದ್ಯಾರ್ಥಿಗಳಾದಂತ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ ಕಚೇರಿ ಸಮಸ್ಯೆ ಆಗಿದೆ. ಇವತ್ತು ಮಹಿಳಾ ಯೂನಿವರ್ಸಿಟಿ ಬಿಜಾಪುರದಲ್ಲಿ ಮಹಿಳಾ ಯೂನಿವರ್ಸಿಟಿ ಅಂತ ನಡೀತಕ್ಕಂತ ಏನ್ ಅಕ್ರಮ PhD ಪದವಿ ಪ್ರದಾನದಲ್ಲಿ ಏನ್ ಅಕ್ರಮ ಆಗಿದೆ, ಗೋಲ್ಮಾಲ್ ಆಗಿದೆ, ಅದನ್ನ ಖಂಡಿಸಿ ನಾವು ಎಲ್ಲಾ ವಿದ್ಯಾರ್ಥಿಗಳೊಂದಿಗೆ ಇವತ್ತ ನಿರಂತರವಾಗಿ ಹೋರಾಡ್ತಾ ಇದ್ವಿ. ಅದನ್ನ ಯಾವುದೇ ರೀತಿ ಸುಧಾರಣೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಇವತ್ತು ನಾವು ಮನವಿ ಕೊಡಕ್ ಬಂದಿದ್ವಿ. ನಿನ್ನೆ ಏನದ ಮಾನ್ಯ ರಾಜ್ಯಪಾಲರು ಬಿಜಾಪುರ ನಗರಕ್ಕೆ ಭೇಟಿ ಕೊಟ್ಟಾಗ ನಾವು ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಇಲ್ಲಿಯ ಲೋಪದೋಷಗಳು ಯೂನಿವರ್ಸಿಟಿ ಲೋಪದೋಷಗಳು PhD ಪ್ರದಾನದಲ್ಲಿ ಆಗಿರ್ಬೋದು ಅಥವಾ ಏನು ಸ್ಕಾಲರ್ಶಿಪ್ ಅಲ್ಲಿ ಆಗಿರ್ಬೋದು, ಮಹಿಳಾ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಕೆಲವೊಂದು ಮಾನಸಿಕ ಕಿರುಕುಳ ಆಗಿರ್ಬೋದು, ಎಲ್ಲಾನು ಖಂಡಿಸಿ ಸರಿಪಡಿಸ್ಲಕ್ ಮಾನ್ಯ ರಾಜ್ಯಪಾಲರಿಗೆ ನಾವು ಭೇಟಿ ಮಾಡ್ಬೇಕಂತ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ SP ಸಾಹೇಬ್ರಿಗೆ ನಾವು ಮನವಿ ಮಾಡಿದ್ವಿ. ಅವ್ರು ಯಾವುದೇ ಕಾರಣಕ್ಕೂ ನಮ್ಗೆ ಅವಕಾಶ ಕೊಡ್ಲಿಲ್ಲ ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡ್ಲಕ್. ಹಾಗಾಗಿ ನಾವು ಇದನ್ನ ಅವರ ಒಂದು ಜಿಲ್ಲಾಡಳಿತ ನಡೆ ಮತ್ತು ಪೊಲೀಸ್ ಇಲಾಖೆ ನಡೆಯನ್ನ ತೀವ್ರವಾಗಿ ಖಂಡಿಸ್ತೀವಿ. ಕೂಡಲೇ
ಎಲ್ಲಾ ಇದೇನ ಹಗರಣ ಆಗಿರ್ಬೋದು, ಗೋಲ್ಮಾಲ್ PhD ಗೋಲ್ಮಾಲ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಮಾನಸಿಕ ವಿದ್ಯಾರ್ಥಿಗಳ ಮೇಲೆ ಕಿರುಕುಳ ಆಗಿರ್ಬೋದು ಎಲ್ಲ ಸರಿಪಡಿಸ್ಬೇಕು. ಕೂಡಲೇ ಸರಿಪಡಿಸಿ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ನಮ್ಮ ಮಾನ್ಯ ಮಾಧ್ಯಮ ಮೂಲಕ ನಾವು ಈ ಸರ್ಕಾರಕ್ಕೂ ಮತ್ತು ರಾಜ್ಯಪಾಲರಿಗೆ ಈ ಮೂಲಕ ಮನವಿ ಮಾಡ್ತೀವಿ. ತಮ್ಮ ಹೆಸರು? ಗೌಡಪ್ಪ ಬಡಿಗೇರ್, ದಲಿತ ಸ್ವರಾಜ್ ಸೇನೆ, ಕರ್ನಾಟಕ. ಏನು ಸ್ಲಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಪಟ್ಟಿ ಮಾಡಿಕೊಟ್ರು ಯಾರು ಯಾವುದೋ ಸ್ಲಮ್ ಯೂಸ್ ಮಾಡ್ತಾ ಇಲ್ಲ ಸರ್. ದೇಶಿಗೆ ಗೊತ್ತು ಅಲ್ಲಿ ಕಾಯ್ದೆನಗರ, ಟಿಪ್ಪು ನಗರ ಮತ್ತು ಕನಕಪುರ ನಗರ ಸ್ಲಮ್ಗಳು ತನಿಖೆಗಳು ಬೇಕಲ್ಲಿ ಕೊಡ್ತಾರೆ. ಯಾವುದೇ ಕೇಳಿದ್ರೆ ಏನಾದ್ರೆ ಸರ್ವೆ ಮಾಡ್ತಾರೆ, ಯಾವುದೇ ಡಿಕ್ಲೇಷನ್ ಮಾಡ್ತಾರೆ, ಏನೇ ಕೇಳಿ ಹುಟ್ಟಾಡ್ತಾರೆ ವರ್ತಿಸ್ತಾರೆ. ನಾವು